ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಂದಿಷ್ಟು ಹೂಗಳಾಗಿದೆ, ಅದನ್ನು ನಿಮಗೆ ತೋರಿಸ್ಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ಮತ್ತು ತರಕಾರಿಗಳು, ನನ್ನ ಕೈ ತೋಟದಲ್ಲಿ ಯಾವ್ಯಾವ ರೀತಿ ತರಕಾರಿ ಹೂಗಳನ್ನು ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಇಲ್ಲಿ ನೋಡಿ, ಇದೊಂದು ಶೋ ಹೂವು. ಪರ್ಟಿಕ್ಯುಲರಾಗಿ ಇದಕ್ಕೆ ಏನು ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ನೋಡಿ, ಎಣ್ಗಾಯಿ ಬದನೆ ಎಷ್ಟು ಚೆನ್ನಾಗಿದೆ ಅಂತ. ಇದು ಮೂಲಂಗಿ ಸೊಪ್ಪು. ಇದ್ರ ಜೊತೆಗೇ ಪಾಲಕ್ ಕೂಡ ಹಾಕಿದ್ದೀನಿ, ಜಾಗನ ಯೂಟಿಲೈಸ್ ಮಾಡ್ಕೋಬೇಕು ಅಂತ. ಇದು ಪುದೀನ ಸೊಪ್ಪು. ಈಗಾಗಲೇ ಇದ್ರ ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ ಹೋಗಿ ನೋಡಿದ್ರೆ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಹರುವೆ. ಇದು ಮೊದಲೇ ಆಗಿ ಕೊಯ್ದು ಅಡುಗೆ ಮಾಡಾಗಿದೆ. ಇದನ್ನು ಮತ್ತೆ ಹಾಕಿದ್ದೀನಿ, ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಸಪ್ರೇಟ್ ಮಾಡಿ ಮತ್ತೆ ಈಗ ಒಂದು 2 ಡೇಸ್ ಆಯಿತು ನೆಟ್ಟಿ. ಇದು ನೋಡಿ, ಮುತ್ತೆ ಅವರೆಕಾಯಿ. ಹೂಗಳು ಬಿಟ್ಟಿದೆ, ತುಂಬ ಆಗಿದೆ. ಈಗ ಒಂದು 2 ಡೇಸ್ ಆಯಿತು ಕೊಯ್ದು, ಹಾಗಾಗಿ ಜಾಸ್ತಿ ಕಾಣಿಸ್ತಾ ಇಲ್ಲ. ಆದರೆ ತುಂಬ ಆಗಿತ್ತು. ಇದನ್ನು ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಿಮಗೆ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಇದು ನೋಡಿ, ಪಿಂಕ್ ದಾಸವಾಳ ಎಷ್ಟು ಚೆನ್ನಾಗಾಗಿದೆ ಅಂತ. ಇದು ಅಲೋವೆರಾ. ಈ ಥರ ನೀವು ಅಲೋವೆರಾನ ಮನೆಯಲ್ಲೇ ಬೆಳ್ಕೊಳ್ಳೋದ್ರಿಂದ ಕೂದಲಿಗೆ ಹಾಕ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ, ಮತ್ತು ನ್ಯಾಚುರಲ್ ಆಗಿ ಸಿಗುತ್ತೆ. ಇದಕ್ಕೆ ತುಂಬ ನಾವೇನು ಕೇರ್ ಮಾಡಬೇಕು ಅಂತ ಇಲ್ಲ. ಇದು ಲಿಂಬು ಗಿಡ, ಇಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು ಗುಲಾಬಿ ಗಿಡಗಳು. ಈಗ ಸದ್ಯಕ್ಕೆ ಒಂದು 4-5 ಹೂವಾಗಿದೆ ಅನಿಸುತ್ತೆ. ತುಂಬ ವೆರೈಟಿ ಮಾಡಿದ್ದೀನಿ, ಆದರೆ ಹೂವಾಗಿಲ್ಲ ಅಷ್ಟೇ. ಇದು ನೋಡಿ, ರೆಡ್ ರೋಸು. ನೋಡಿ ಜರ್ಬರ ಎಷ್ಟು ಕಲರ್ ಇದೆ ಅಂತ. ಇದು ನೋಡಿ, ಪಿಂಕ್ ರೋಸು. ಇವೆಲ್ಲ ಸೇವಂತಿಗೆ ಗಿಡಗಳು. ಒಂದು ಸಲ ಹೂವಾಗಿ ಖಾಲಿಯಾಗಿದೆ, ಆದರೂ ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಅಂತ. ನೋಡಿ, ಇಲ್ಲೊಂದು ಪಿಂಕ್ ರೋಸ್ ಇದೆ, ಇಷ್ಟೊಂದು ಮೊಗ್ಗುಗಳಾಗಿದೆ ಅಂತ. ಇದಾಗೋದೇ ತುಂಬ ಸಣ್ಣ ಹೂವು, ಆದರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಬದನೆ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಈ ಥರ ನರ್ಸರಿ ಕೊಟ್ಟೆಗಳಲ್ಲಿ ಹಾಕ್ಕೊಂಡು ಆನಂತರ ಬೇಕಾದ ಜಾಗದಲ್ಲಿ ನೆಡ್ತೀನಿ. ಇವೆಲ್ಲ ಮೆಣಸಿನ ಗಿಡಗಳು. ಇದು ಟೊಮೆಟೊ ಗಿಡ.
ನೋಡಿ ಹೂ ಬಿಟ್ಟಿದೆ, ಕಾಯಾಗಿದೆ. ತುಂಬ ಆಗಿತ್ತು, ಕೊಯ್ದಿದ್ದೀವಿ. ಇಷ್ಟ ಇದೆ. ಇಲ್ಲೆಲ್ಲ ಶೋ ಗಿಡಗಳನ್ನು ಇಟ್ಕೊಂಡಿದ್ದೀನಿ. ತುಂಬ ಶೋ ಗಿಡಗಳು ಇಟ್ಟಿಲ್ಲ, ಯಾಕೆಂದರೆ ಬೇಸಿಗೆಯಲ್ಲಿ ನಮಗೆ ನೀರು ಸಪ್ಲೈ ಮಾಡೋದು ತುಂಬ ಸಿಗಲ್ಲ. ಹಾಗಾಗಿ ನೋಡಿ, ಕೆಲವೊಂದಿಷ್ಟು ಮಾತ್ರ ಸೆಲೆಕ್ಟೆಡ್ ಇಟ್ಕೊಂಡಿದ್ದೀನಿ ಅಷ್ಟೆ. ಇದು ನವಿಲುಕೋಲು, ಸ್ವಲ್ಪ ತಗೊಂಡೋಗಿ ನೆಟ್ಟಿದ್ದೀನಿ, ಇನ್ನೂ ಸ್ವಲ್ಪ ಇದೆ. ಈ ಥರ ಬೀಜಗಳನ್ನು ಹಾಕಿ ಸ್ವಲ್ಪ ದೊಡ್ಡಾದ ನಂತರ ಬೇರೆ ಕಡೆ ನೆಡಬೇಕು. ಇಲ್ಲೂ ಟೊಮೆಟೊ ಹಾಕಿದ್ದೀನಿ, ಇಲ್ಲೂ ಇದೆ. ಇದು ಬದನೆ, ಉದ್ದಾಗೋ ಬದನೆ ನೋಡಿ. ಈ ಥರ ಸಿಮೆಂಟಿನ ಚೀಲದಲ್ಲಿ ಹಾಕಿಟ್ಟಿದ್ದೀನಿ. ಫುಲ್ ಇಲ್ಲೆಲ್ಲ ಬದನೆನೇ ನೆಟ್ಕೊಂಡಿದ್ದೀನಿ. ಇದಿಷ್ಟು ಬದನೆ ಗಿಡಗಳೇ. ಇದೆಲ್ಲ ಮೆಣಸಿನ ಗಿಡಗಳು. ಈ ಸಂತೆ ಮೆಣಸು ಅಂತ ಹೇಳ್ತಾರಲ್ಲ, ಆ ಥರ ದಣಿ ಹೂವು ಆಗ್ತಾಯಿದೆ, ಇನ್ನೂ ಕಾಯಿ ಬಿಟ್ಟಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇರೋ ಜಾಗದಲ್ಲೇ ಹೇಗೆ ಎಲ್ಲ ತರಕಾರಿ ಹೂಗಳನ್ನು ಮಾಡಿದ್ದೀನಿ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.